ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ಗುರು ರಾಶಿ ಬದಲಾವಣೆ ಇದೇ ಮೇ 14, 2025ರಂದು ಗುರುವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಅದು ನಿಮ್ಮ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಮಿಥುನ ರಾಶಿಯವರಿಗೆ ಏನು ಫಲ ಸಿಗುತ್ತೆ? ಹರಿ ಮುನಿದ್ರು ಗುರು ಕಾಯೋನಿಗೆ ಗುರುವಿನ ಒಂದು ಬಲ ಇತ್ತು ಅಂತ ಹೇಳಿದ್ರೆ ನಾವು ಏನೇ ಗುರುಗಳಿದ್ರೂ ಸಾಧನೆ ಮಾಡ್ಬೋದು. ಗುರುವು ಜನ್ಮಸ್ಥಾನಕ್ಕೆ ಬರ್ತಾ ಇದ್ದಾರೆ, ನಿಮ್ಮ ಮನೆಗೆ ಬರ್ತಾ ಇದ್ದಾರೆ. ಸೊ ಗುರು ಯಾವ ಭಾವಕ್ಕೆ ಹೋಗ್ತಾರೆ ಆ ಭಾವವನ್ನು ವೃದ್ಧಿ ಮಾಡ್ತಾರೆ. ಅಂದರೆ ಯಾವ ಸ್ಥಾನದಲ್ಲಿ ಕುಳ್ಕೊಳ್ತಾರೆ ಆ ಸ್ಥಾನವನ್ನು ವೃದ್ಧಿ ಮಾಡ್ತಾರೆ. ಗುರು ಎಕ್ಸ್ಪೆನ್ಷನ್ ಪ್ಲಾನೆಟ್. ಸೊ ನಿಮ್ಮ ಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಸೆಲ್ಫ್ ಐಡೆಂಟಿಟಿ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ಮಿಥುನ ರಾಶಿಯವರು ಈ ವರ್ಷ ನೀವು ತಗೊಳ್ತೀರಾ. ನನ್ನ ವ್ಯಕ್ತಿತ್ವ ಏನು, ನನ್ನ ಒಂದು ಐಡೆಂಟಿಟಿ ಏನು, ಸಮಾಜದಲ್ಲಿ ಒಂದು ನನ್ನ ಸ್ಥಾನಮಾನ ಏನು ಅನ್ನೋದ್ರ ಬಗ್ಗೆ ಚಿಂತೆ ಮಾಡ್ತೀರಾ. ಅದನ್ನು ನೀವು ಹೇಗೆ ಡೆವಲಪ್ ಮಾಡ್ಕೋಬೇಕು, ಅದಕ್ಕೆ ಏನು ಕಾರ್ಯರೂಪಗಳು ಮಾಡಬೇಕು ಅನ್ನೋದನ್ನ ಈ ವರ್ಷ ಮಾಡ್ತೀರಾ. ಹಾಗೆ ಆರೋಗ್ಯದ ಬಗ್ಗೆ ಒಂದು ಹೆಚ್ಚಿನ ಗಮನವನ್ನು ಕೊಡ್ತೀರಾ. ಏಕೆಂದರೆ ಗುರುವು ಜನ್ಮಸ್ಥಾನದಲ್ಲಿ ಸಂಚಾರ ಮಾಡಬೇಕಾದ್ರೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಾಣುತ್ತೆ. ಹಾಗಾಗಿ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತೀರಾ. ಹಾಗೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಗುರು ನಿಮಗೆ ಸ್ವಲ್ಪ ಫ್ಯಾಟ್ ಅಥವಾ ಶುಗರ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದು ಡಯಟನ್ನು ನೀವು ಮೇಂಟೈನ್ ಮಾಡಿ. ಹಾಗೆ ಗುರುವಿನ ದೃಷ್ಟಿ ನಿಮಗೆ ಮೂಲ ತ್ರಿಕೋನಗಳು ಅಂದರೆ ಧರ್ಮ ತ್ರಿಕೋನಗಳ ಮೇಲೆ ಬೀಳ್ತಾ ಇದೆ. 1, 5, 9 ಏನು ಆಕ್ಸಿಸ್ ಇದೆ ಆ ಭಾವದ ಮೇಲೆ ಈ ಒಂದು ವರ್ಷ ಗುರುವಿನ ಪ್ರಭಾವ ಇರುತ್ತೆ. ಗುರುವಿನ ಪಂಚಮ ದೃಷ್ಟಿ ನಿಮಗೆ ಪಂಚಮ ಭಾವದ ಮೇಲೆ ಬೀಳ್ತಾ ಇದೆ. ಹಾಗಾಗಿ ಯಾರು ಮಿಥುನ ರಾಶಿಯವರು ಯೋಗ್ಯ ದಂಪತಿಗಳು ಸಂತಾನಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ, ಪಂಚಮ ಭಾವದ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಈ ವರ್ಷ ನಿಮಗೆ ಸಂತಾನ ಸೌಖ್ಯ ಅನ್ನೋದು ಇರುತ್ತೆ. ಸಂತಾನ ಶುಭ ಸುದ್ದಿಯನ್ನು ನೀವು ಪಡಿಬೋದು. ಹಾಗೆ ಮಿಥುನ ರಾಶಿಯವರು ಯಾರು ಲವ್ ಲೈಫಲ್ಲಿದ್ದೀರಾ, ಒಂದು ಪ್ರೀತಿ ಪ್ರೇಮದಲ್ಲಿದ್ದೀರಾ, ಪಂಚಮ ದೃಷ್ಟಿ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮಗೆ ಒಂದು ಯಶಸ್ಸು ಅನ್ನೋದು ನೀವು ಈ ವರ್ಷ ಪಡಿಬೋದು. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹಾಗೆ ನಿಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕ್ರಿಯೇಟಿವಿಟಿ ಅನ್ನೋದು ಇಂಪ್ರೂವ್ ಆಗ್ತಾ ಬರುತ್ತೆ. ಹಾಗೆ ಕೆಲವೊಂದು ಕಾಂಪಿಟೇಷನ್ ಸ್ಪರ್ಧೆಗಳಲ್ಲಿ ನೀವು ಜಯವನ್ನು ಕಾಣ್ತೀರಾ. ಹಾಗೆ ಲಗ್ನದಿಂದ ಸಪ್ತಮ ಭಾವವನ್ನು ನೇರವಾಗಿ ದೃಷ್ಟಿ ಮಾಡ್ತಾ ಇರೋದ್ರಿಂದ ಮಿಥುನ ರಾಶಿಯವರು ಯೋಗ್ಯ ವಯಸ್ಕರು ಯಾರಿದ್ದೀರ ಪ್ರಯತ್ನ ಮಾಡಿ. ಖಂಡಿತ ಈ ವರ್ಷ ನಿಮಗೆ ವಿವಾಹ ಆಗುವ ಸಾಧ್ಯತೆ ಜಾಸ್ತಿನೇ ಇದೆ. ಸಪ್ತಮ ಭಾವದಲ್ಲಿ ದೃಷ್ಟಿ ನೇರವಾಗಿ ಗುರುವಿಂದಿರೋದ್ರಿಂದ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಗುರುವಿನ ಒಂದು 9ನೇ ದೃಷ್ಟಿ ಭಾಗ್ಯಸ್ಥಾನಗಳ ಮೇಲೆ ಬೀಳ್ತಾ ಇದೆ. ಗುರು ನಿಮಗೆ ಸಪ್ತಮಾಧಿಪತಿ ಹಾಗೆ ಕರ್ಮಕಾರಕ ಅಂದರೆ ಕರ್ಮಾಧಿಪತಿ ಆಗಿದ್ದಾರೆ. ಹಾಗಾಗಿ ವಿವಾಹಕ್ಕೆ ಒಂದು ಒಳ್ಳೆಯ ಸಮಯ. ಹಾಗೆ ಈ ವರ್ಷ ನಿಮಗೆ ಜಾಬ್ ಅನ್ನೋದು ಒಂದು ವಿಶೇಷವಾಗಿ ಕರ್ಮಾಧಿಪತಿ ಲಗ್ನಕ್ಕೆ ಬಂದಾಗ ಯಾರು ತುಂಬ ಕೆಲಸ ಮಾಡ್ತಾ ಇದ್ದೀರಾ, ಹಾಗೆ ಆ ಕೆಲಸದ ವಿಚಾರದಲ್ಲಿ ಒಂದು ಯಾರಿಗೆ ಮನಸ್ಸಿಗೆ ಸಮಾಧಾನ ಇಲ್ಲ ಅನ್ನೋರು ಆದಷ್ಟು ಸಹೋದ್ಯೋಗ ಸೆಲ್ಫ್ ಎಂಪ್ಲಾಯ್ ಅಂತ ಹೇಳ್ತಿರಲ್ಲ, ಸಹೋದ್ಯೋಗ ಮಾಡಲಿಕ್ಕೆ ಅಥವಾ ಓನ್ ಬಿಸ್ನೆಸ್ ಮಾಡಲಿಕ್ಕೆ ತುಂಬ ಜನ ಪ್ರಯತ್ನ ಮಾಡ್ತೀರಾ. ಲಗ್ನಕ್ಕೆ ಬಂದಿರೋದ್ರಿಂದ ಕರ್ಮಾಧಿಪತಿನೂ ಗುರುವೇ ಆಗಿರೋದ್ರಿಂದ ಸೊ ಸ್ವಂತ ಉದ್ಯೋಗ ಮಾಡಿದರೆ ಉತ್ತಮ ಅಲ್ವಾ ಅನ್ನೋದನ್ನ ಯೋಚನೆ ಮಾಡ್ತೀರಾ. ಮಿಥುನ ರಾಶಿಯ ತುಂಬ ಜನ ಈ ವರ್ಷ ಒಂದು ಸ್ವಂತ ಉದ್ಯೋಗ, ಒಂದು ವ್ಯಾಪಾರ ಪ್ರಾರಂಭವನ್ನು ನೀವು ಈ ವರ್ಷ ಮಾಡ್ತೀರಾ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದು ಬದಲಾವಣೆ ಅಂತ ಆಗುತ್ತೆ. ಸ್ಥಾನಮಾನ ಮತ್ತು ಹೆಚ್ಚಿನ ಜವಾಬ್ದಾರಿ ಅನ್ನೋದು ಈ ವರ್ಷ ನಿಮಗೆ ಸಿಗುತ್ತೆ. ಏಕೆಂದರೆ ಗುರುವು ಸಮಾಜದಲ್ಲಿ ಗೌರವವನ್ನು ತಂದುಕೊಡ್ತಾರೆ, ಹಾಗೆ ಜನಗಳಿಂದ ಒಂದು ಮನ್ನಣೆಯನ್ನು ತಂದುಕೊಡ್ತಾರೆ. ಹಾಗಾಗಿ ಗುರು ದಶಮ ಅಧಿಪತಿಯಾಗಿ ನಿಮ್ಮ ಲಗ್ನಕ್ಕೆ ಬಂದಿರೋದ್ರಿಂದ ನಿಮಗೆ ಮಿಥುನ ರಾಶಿಯವರು ಯಾರಿದ್ದೀರಾ ನಿಮಗೆ ಒಂದು ಸಮಾಜದಲ್ಲಿ ಗುರುತಿಸುವಂಥ ಕೆಲಸ ನಿಮ್ಮನ್ನು ಗುರುತಿಸುವಂಥ ಕೆಲಸ ಆಗುತ್ತೆ. ಹಾಗೆ ಒಂದು ಸನ್ಮಾನಗಳು, ಸ್ಥಾನಮಾನ ಅನ್ನೋದು ನಿಮಗೆ ಈ ವರ್ಷ ಸಿಗುತ್ತೆ. ಹಾಗೆ ಗುರುವು ವಾಯುತತ್ವ, ನಿಮ್ಮ ಮನೆ ಮಿಥುನ ರಾಶಿಯವರು ವಾಯುತತ್ವದ ಮೇಲೆ ಗುರುವಿನ ಸಂಚಾರ ಇರೋದ್ರಿಂದ ಹೆಚ್ಚಿನ ಒಂದು ಸ್ತೋತ್ರ ಪಠನೆ ಹಾಗೆ ಮಂತ್ರ ಪಠನೆ ಈ ವರ್ಷ ನೀವು ಮಾಡೋದ್ರಿಂದ ಗುರುವಿಗೆ ಸಂಬಂಧಪಟ್ಟಿದ್ದನ್ನ ಹೆಚ್ಚಾಗಿ ನಿಮಗೆ ವ್ಯಾಪಾರ ಕ್ಷೇತ್ರದಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಏನಿದ್ದೀರಾ ಏನೇ ಅಡೆತಡೆಗಳಿದ್ರೂ ಈ ವರ್ಷ ಅದು ನಿವಾರಣೆ ಆಗುತ್ತೆ. ಅಂದರೆ ಪಾರ್ಟ್ನರ್ಸ್ ಬಿಸ್ನೆಸ್ಸಲ್ಲಿ ಸ್ವಲ್ಪ ಕಿರಿಕಿರಿ ಇತ್ತು, ಯಾವುದೇ ಒಂದು ಒಪ್ಪಂದಗಳಾಗ್ತಿರ್ಲಿಲ್ಲ, ನ್ಯೂ ಆಫರ್ಸ್ ಬರ್ತಾ ಇರಲಿಲ್ಲ ಅಂದರೆ ಈ ವರ್ಷ ಖಂಡಿತ ನಿಮಗೆ ನ್ಯೂ ಆಫರ್ಸ್ ಬರುತ್ತೆ. ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ನೋದು ಚೆನ್ನಾಗಿ ಆಗಿ ಬರುತ್ತೆ. ಹಾಗೆ
ಕಾರ್ಯಕ್ಷೇತ್ರದಲ್ಲೂ ಅಷ್ಟೇ ನಿಮಗೆ ಹೊಸವಾದಂಥ ಒಂದು ಜವಾಬ್ದಾರಿಗಳನ್ನ ಕೊಡ್ತಾರೆ. ಅದರಿಂದ ನಿಮಗೆ ಒಂದು ಮಾನ ಅಂದರೆ ಗೌರವ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ವಾಯುತತ್ವ ರಾಶಿ ಮೇಲೆ ಗುರು ಸಂಚಾರ ಇರೋದ್ರಿಂದ ನೀವು ಗುರುಚರಿತ್ರೆ ಪಾರಾಯಣ, ಗುರು ಸ್ತೋತ್ರಗಳನ್ನ ಪಾರಾಯಣ ಮಾಡೋದ್ರಿಂದ ಹೆಚ್ಚಿನ ಫಲಗಳನ್ನ ಪಡಿಬೋದು. ಹಾಗೆ ಶ್ರೀ ಗುರು ರಾಘವೇಂದ್ರರ ದರ್ಶನ ಮಾಡಿಕೊಂಡು ಕ್ಷೇತ್ರವಾಸವನ್ನು ನೀವು ಮಾಡ್ಕೊಂಡು ಬಂದರೆ ಮಿಥುನ ರಾಶಿಯವರಿಗೆ ಹೆಚ್ಚಿನ ಫಲಗಳನ್ನ ನೀವು ಪಡಿಬೋದು. ಹಾಗೆ ವಿಷ್ಣು ಸಹಸ್ರನಾಮದಲ್ಲಿ 23ನೇ ಶ್ಲೋಕವನ್ನು ಡೈಲಿ ನಿಮಗೆ ಮಿನಿಮಮ್ ಒಂದು 54 ಸಲನೋ ಇಲ್ಲ 21 ಸಲ ನೀವು ಪಠನೆ ಮಾಡ್ತಾ ಬಂದರೆ ಈ ವರ್ಷ ಮಿಥುನ ರಾಶಿಯವರಿಗೆ ಹೆಚ್ಚಿನ ಶುಭ ಫಲಗಳನ್ನ ನೀವು ಖಂಡಿತ ಪಡಿತೀರಾ. ಐ ವಿಶ್ ಯು ಆಲ್ ದ ಬೆಸ್ಟ್ ಮಿಥುನ ರಾಶಿಯವರಿಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.